నేను మసాజ్ చేసిండే వాడికి చేయకుండా నేను నిద్రపోతాను లేదు మసాజ్ చేయకుండా ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ ತಗೊಳ್ತಾರೆ. ಓಕೆ 30 ವರ್ಷದ ತಲೆನೋವು 3 ದಿನಕ್ಕೆ ಹೋಗುತ್ತೆ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಅಂತ. ಸೊ ಅವರಿಗೆ ಸರ್ವೈಕಲ್ ಸ್ಪಾಂಡ್ಲೈಸಿಸ್ 7 to 8 years ಇತ್ತು. ಸೊ ನಾನು ಮಸಾಜ್ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರ್ತಾ ಇರಲಿಲ್ಲ ಅಂತ 1 tablespoon ಇದರಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡೆ. ಸೊ ನೋಡಿ ಇದು ಟ್ರೆಡಿಷನಲಿ ಸತ್ತು ಪೌಡರ್. ಮಟ್ಟ ಮಧ್ಯಾಹ್ನ ಅಂತಾರಲ್ಲ ಗೊತ್ತಾ, 2 ಗಂಟೆಯಿಂದ 4 ಗಂಟೆ ಆ ಟೈಮ್ ಒಂದು ಕುಡಿದ್ರೆ ಕೂಲೆಂಟ್ ಸರಿ ಗ ಮ ಗರಿ ಗ ಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮ ಗರಿ ಧನಿ ರೆ ಸರಿ ತೋ ಧನ ಧ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸರ್. ನಮಸ್ಕಾರ. ನೋಡಿ, ಜೀವನವೇ ಒಂದು ತಲೆನೋವು ಅಂತ ಇದ್ದಾಗ ಹುಟ್ಟಿದಾಗಿಂದನೂ ತಲೆನೋವು, ಎಸ್ ಅದು ಬೇರೆ, ಮತ್ತು ಜೀವನದಲ್ಲಿ ಬರೋ ತಲೆನೋವುಗಳು ಬೇರೆ. ಇದಕ್ಕೆ ಮೈಗ್ರೇನ್ ಅಂತ ಒಂದು ದೊಡ್ಡ ಪಾಶ್ ಹೆಸರಿಟ್ಟಿದ್ದಾರೆ. ಹೌದು, ಪ್ರೊಫೆಷನಲ್ ಹೆಸರು ಅದು. ಹೌದು. ಪ್ಲಸ್ ಸರ್ವೈಕಲ್ ಸ್ಪಾಂಡಿಲೈಟಿಸ್. ತಮ್ಮ 7ನೇ ವಯಸ್ಸಿಂದ 45 ವರ್ಷ ಸಫರ್ ಆಗಿದ್ದಾರೆ. ಅವರಿಗೆ 3 ದಿನದಲ್ಲಿ ಅದು ಏನು ಮ್ಯಾಜಿಕ್ ಮಾಡಿದ್ರಿ ಸರ್? ಒಂದು ಹೇಳ್ತೀನಿ. ಈ ನಿಮ್ಮ ಇದ್ ನೋಡ್ತಾರೆ, ಅವರು ಮುದ್ಗಿರಿನವರು, ಬೇಸಿಕಲಿ ಬೈ ಬರ್ತ್ ಅನಂತಪುರ ಡಿಸ್ಟ್ರಿಕ್ಟ್. ನನಗೇನೆ ನಾನು ನಂಬಕ್ಕಾಗಲ್ಲ. ಫಸ್ಟ್ ಜನರಲಿ ನಾನು ಹೇಳ್ತಾ ಇದ್ದೆ, 30 ವರ್ಷದ ತಲೆನೋವು 3 ದಿನಕ್ಕೆ ಹೋಗುತ್ತೆ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಅಂತ. ಅದು ಎಕ್ಸ್ಕ್ಲೂಸಿವ್ಲಿ ಅವ್ರು ಬಂದಿದ್ದು ತಲೆನೋವಿಗೆ. ಆ 30 ವರ್ಷದಿಂದ 3 ದಿನಕ್ಕೆ ಹೋದವರು. ಇವ್ರ ತಲೆನೋವು ಬಂದಿಲ್ಲ, ಯಾಕಂದ್ರೆ ಅವ್ರ ಜನ್ಮದಲ್ಲಿ ತಲೆನೋವು ಹೋಗಲ್ಲ ಅಂತ ಅವ್ರಿಗೆ ಗೊತ್ತಿಬಿಟ್ಟಿತ್ತು, ಫಿಕ್ಸ್ ಆಗಿತ್ತು. ಸೊ ಇವ್ರು ಬಂದಿದ್ದು ಪೋಸ್ಟ್ ಕ್ಯಾನ್ಸರ್ ಪೇಷಂಟ್ ಆಗಿ, ಡಯಾಬಿಟಿಸ್ ಇತ್ತು 3 ವರ್ಷದಿಂದ, ಆಮೇಲೆ ಜಾಯಿಂಟ್ ಪೇನ್ ಇತ್ತು, ಸರ್ವೈಕಲ್ ಸ್ಪಾಂಡ್ಲೈಸಿಸ್ ಇತ್ತು. ಸೊ ಇದಕ್ಕೆ ಇವ್ರು ಬಂದರು. ಸೊ ನಾನೇನ್ ಮಾಡಿದೆ, ಮೇನ್ ಪ್ರಿಡಾಮಿನೆಂಟ್ ಡಿಸೀಸ್ ಅದಕ್ಕೆ, ಯಾವುದಕ್ಕೆ, ಡಯಾಬಿಟಿಸ್ ಕೊಟ್ಟೆ. ಡಯಾಬಿಟಿಸ್ ಕೊಟ್ಟಿದ್ದಾದ್ಮೇಲೆ 1 ತಿಂಗಳಿಗೆ ಬಂದರು. ಸೊ ಆಮೇಲೆ ಹೇಳ್ತಾ ನನಗೆ ಆವಾಗ ಅರಿವಾಯಿತು, ನಮ್ಮ ಆಯುರ್ವೇದದ ಪವರೇ ಆಗಿ ಅಂತಂದ್ರೆ ಅಂದ್ರೆ ನಮ್ಮ ಲೈಫ್, ಆ ಲೈಫನ್ನೇ ಒಂಥರ ಚೇಂಜ್ ಮಾಡುವಂತ ಶಕ್ತಿ ಇದರಲ್ಲಿದೆ ಅಂತ. ಕರೆಕ್ಟ್. ಸೊ ಇವರಿಗೆ ಒಂದು ಲಂಗ್ ಡಿಸಾರ್ಡರ್ ಬೇರೆ, ಅಂದ್ರೆ ನಡೆಯಕ್ಕಾಗಲ್ಲ, ಯೋಗ ಮಾಡಕ್ಕಾಗಲ್ಲ, ಪ್ರಾಣಾಯಾಮ ಮಾಡಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಜಾಯಿಂಟ್ ಪೇಯ್ನು. ಸೊ ಪ್ಲಸ್ ಸ್ವಲ್ಪ ವೆಯ್ಟು. ಸೊ ಅದಾದ್ಮೇಲೆ ನಾನು ಟೆಸ್ಟ್ ಮನಿ ಡಯಾಬಿಟಿಸ್ ತಗೊಳ್ತಾ 1 ತಿಂಗಳಿಗೆ 5.9 HbA1c 5.6 ಆಗಿದೆ. ಸೊ ನಾನು ಆಲ್ರೆಡಿ ಹೇಳ್ತೀನಿ, 7.5 ಒಳಗಡೆ ಇತ್ತು ಅಂತಂದ್ರೆ ಏನು ಮೆಡಿಕೇಶನ್ಸ್ ಬೇಕಾಗಲ್ಲ ಅಂತ ನನ್ನ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ. ಆದ್ರೆ ಅವ್ರ ಹಸ್ಬೆಂಡ್ ಅಂದ್ರು, ಸರ್ ಅದೆಲ್ಲ. ಸೊ ಅವರಿಗೆ ಸರ್ವೈಕಲ್ ಸ್ಪಾಂಡ್ಲೈಸಿಸ್ 7 to 8 years ಇತ್ತು. ಸೊ ನಾನು ಮಸಾಜ್ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರ್ತಾ ಇರಲಿಲ್ಲ ಅಂತ. ಮಸಾಜ್ ಎಲ್ಲಿ? ಕುತ್ತಿಗೆ ಮತ್ತೆ ಬೆನ್ನಿಗೆ. ಸೊ ಅಷ್ಟು ಪೇನಿಂದ ಪಾಪ ಅವರು ಅಂಥವುದು ಅವರಿಗೆ 1 ವಾರದಲ್ಲೇ ಮುಕ್ತಿ ಕೊಟ್ಟಿದ್ದಾರೆ. ಅಂದ್ರೆ ಆ ಎಫಿಕಸಿ ಇದೆ. ಸೊ ನಾನು ಕೂಡ ಒಂದು ಟ್ರೀಟ್ಮೆಂಟ್ ಅಲ್ಲಿ ಪ್ಲಸ್ ಆ ಆಹಾರ ಪದ್ಧತಿ ಏನು ಹೇಳ್ತೀನಿ, ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, 2 ಸರಿ ಅಗಸೆ ಮಜ್ಜಿಗೆ, 2 ಸರಿ ಹಸಿ ತರಕಾರಿ ಜ್ಯೂಸು, ಆಮೇಲೆ 2 ಸರಿ ಬಾಳೆ ದಿಂಡು ಅಥವಾ ಇದು, ಅದೇನು ಅಷ್ಟೇನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದಂತೆ. ಆದ್ರೂ ಸಹ ಅಷ್ಟು ಚೆನ್ನಾಗಿದೆ. 3 ದಿನದಲ್ಲಿ ಇಂಪ್ರೂವ್ಮೆಂಟ್ ಕಂಡುಬಿಟ್ಟಿದೆ. ಮೈಗ್ರೇನು ಅದು ಅವ್ರ ಜನ್ಮದಲ್ಲಿ ಯೋಚನೆ ಮಾಡಿರಲಿಲ್ಲ, ಅವ್ರು ಅದು ಹೇಳೂ ಇರಲಿಲ್ಲ ನಮ್ಮಲ್ಲಿ. ದ ನೇಷನ್ ವಾಂಟ್ಸ್ ಟು ನೋ ಅಂತಾರಲ್ಲ ಹಂಗೆ, ದ ನೇಷನ್ ವಾಂಟ್ಸ್ ಟು ನೋ ಅಂತಾರಲ್ಲ ಹಂಗೆ. ಸೊ ಎವ್ರಿಬಡಿ ವಾಂಟ್ಸ್ ಟು ನೋ. ಏನದು? ನೀವು ಅಂಥದ್ದೇನು ಮಾಡಿದ್ರಿ? ಇವರಿಗೆ ಡಯಾಬಿಟೀಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕೊಟ್ಟಿದೆ. ಡಯಾಬಿಟೀಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಶುಗರ್ ಕೇರ್, ಲಿವರ್ ಕೇರು, ಗ್ಯಾಸ್ಟ್ರಿಕ್ ಕೇರು, ಬೆಳಗ್ಗೆ ಮತ್ತೆ ಸಂಜೆ ನಿಮ್ಮ ಸಪ್ಲಿಮೆಂಟ್ಸ್. ಆಮೇಲೆ ಕಾರ್ಡಿವ್ಯಾಸ್ಕ್ಯುಲರ್ ಕೇರ್ ಮಧ್ಯಾಹ್ನ. ಸೊ ಇದು
ತಮ್ಮ ರೂಲ್ ಇದಕ್ಕೆ. ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಇದನ್ನು ಕೊಟ್ಟರೆ ಆಟೋಮೆಟಿಕ್ಲಿ. ಆಮೇಲೆ ಆಹಾರ ಪದ್ಧತಿ, ಕಿಡ್ನಿ ಆಹಾರ ಪದ್ಧತಿ, ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿನ್ನಬೇಕು. 25-30% ಒಳಗಡೆ ಇರಬೇಕು ಅನ್ನ ಮತ್ತು ಮುದ್ದೆ ಅದೆಲ್ಲದನ್ನು. ಆಮೇಲೆ ಹೆಚ್ಚಾಗಿ ಇದು ಏನು ಸಲಾಡ್ಸ್ ಅವೆಲ್ಲ ತಗೊಳ್ಬೇಕು. ಸ್ಪೆಷಲ್ ಡಯಟ್ ಅಂತ ಏನಿಲ್ಲ, ಏನಿಲ್ಲ, ನಿಮ್ದು ಏನು ಪ್ರೋಟೋಕಾಲ್ ಇದೆ ಅಷ್ಟೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಆರ್ಗನ್ ಅನ್ನು ರಿಪೇರಿ ಮಾಡಿದ್ರೆ ಮಲ್ಟಿಪಲ್ ಆರ್ಗನ್ಸ್ ಆಟೋಮೆಟಿಕ್ಲಿ ಬಾಡಿನಲ್ಲಿ ಆಕ್ಟಿವೇಟ್ ಆಗುತ್ತೆ. ಅದು ಹಿಂಗೆ ಬಳ್ಕೊಂಡು ಹೋಗ್ಬಿಡ್ತದೆ. ನಂದು ಐಸೋಲೇಟೆಡ್ ಒಂದು ಆರ್ಗನ್ ಟ್ರೀಟ್ಮೆಂಟ್ ಅಲ್ಲ, ಒಂದಕ್ಕೆ ಟ್ರೀಟ್ ಆಯ್ತು ಅಂದ್ರೆ ಹೋಲ್ ಬಾಡಿನೇ ಆಕ್ಟಿವೇಟ್ ಆಗ್ಬಿಡ್ತದೆ. ಕರೆಕ್ಟ್. ಅವರು ಟೆಸ್ಟ್ ಮಾಡೋ ಗೊತ್ತಾಯ್ತು 45 ವರ್ಷದ ಮೈಗ್ರೇನ್ ಹೋಗಿದೆ ಅಂತ. ನಾನು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸಹ ಒಂದು ಆರೋಗ್ಯ ಪ್ರಾಬ್ಲಮ್ ಬಂತು ಅಂದರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಬೆನಿಫಿಟ್ಸ್ ಸಿಗುತ್ತೆ. ಸರ್, ಇವಾಗ ನಿಮ್ಮ ವಿಜ್ಞಾನ, ಆಯುರ್ವೇದದ ವಿಜ್ಞಾನ, ನೀವು ಆಯುರ್ವೇದ ಅದು ಹೆಂಗೆ ಮಾಡುತ್ತಿದ್ದೆಲ್ಲ ಕೆಲಸ? ಬೇಸಿಕಲಿ ಇದು ಸೆಲ್ಯುಲಾರ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಈಗ ಜೀವಕೋಶ ನಮ್ಮ ಜೀವಕ್ಕೆ ಒಂದು ಕೋಶ, ಅದು ಅದರಲ್ಲಿ ನಮ್ಮ ದೇಹದಲ್ಲಿ ಆಗಿದೆ ಪವರ್ ಹೌಸ್, ಲಿವರ್, ಅದರಲ್ಲಿ ಮೈಟೋಕಾಂಡ್ರಿಯಾ ಇದೆ. ಆ ಮೈಟೋಕಾಂಡ್ರಿಯಾನ ಆಕ್ಟಿವೇಟ್ ಮಾಡಬೇಕು ಅಂದರೆ ಈ ಪ್ರೋಟೀನ್ಸ್ ಡಿಸ್ಟರ್ಬ್ ಆಗಿರುತ್ತೆ ಸ್ಟ್ರೆಸ್ ಇಂದ, ಏನೋ ಸೋ ಮೆನಿ ರೀಸನ್ಸ್ ಇಂದ. ಅದನ್ನ 3D ಮಾಡೋದಕ್ಕೆ ಶೆಫೆರಾನ್ಸ್ ಅಂತಿದೆ, ಏನೋ ಕೆಟಲಿಸ್ಟ್, ಈಟ್ ಶಾಕ್ ಪ್ರೋಟೀನ್ಸ್ ಅಂತ. ನಂದು ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಇನ್ಬಿಲ್ಡ್ ಸಿಸ್ಟಮ್ ಅಲ್ಲಿ ಇದು ಮಾಡೋದ್ರಿಂದ ಹೋಲ್ ಬಾಡಿ ಜಸ್ಟ್ ಲೈಕ್ ಟ್ರೈನ್ ನಿಂತಿದೆ ಅಡಿ ಮೇಲೆ. ಸೊ ಒಂದು ದಕ್ಕ ಕೊಟ್ರೆ ಎಲ್ಲಾ ಬೋಗಿಗಳು ಆಟೋಮ್ಯಾಟಿಕ್ಲಿ ಮೂವ್ ಆಗ್ತವೆ. ಓಕೆ, ಆಮೇಲೆ ನಮ್ಗೆ ಏನ್ ತೋರಿಸ್ತೀರಿ ಇವತ್ತು? ಈ ಸರಿ ವೆರಿ ಯುನಿಕ್ ಪ್ರೋಟೀನಿಯಸ್ ಫುಡ್. ಈಗ ಪ್ರೋಟೀನ್ ಅಂತ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಡಬ್ಬದಲ್ಲಿ ಇಟ್ಕೊಂಡು ತಿಂತಾರೆ. ಅದ್ರ ಬದಲು ಮನೆಯಲ್ಲೇನೆ ಯಾವ ರೀತಿ ಪ್ರೋಟೀನ್ ಪೌಡರ್ ಮಾಡ್ಬೋದು, ಮೋರ್ ದೆನ್ 20% ಇರುತ್ತೆ. ಅದು ಈ ಕಡಲೆ ಕಾಳಲ್ಲಿ ಅದನ್ನ ನಾರ್ತ್ ಇಂಡಿಯಾದಲ್ಲಿ ಸತ್ತು ಪೌಡರ್ ಅಂತ ಹೇಳ್ತಾರೆ. ಸತ್ತು ಪೌಡರ್ ಬಿಹಾರಲ್ಲಿ ಜಾಸ್ತಿ, ಬಿಹಾರ, ಯುಪಿ. ಸೊ ಅದು ನಮ್ಮ ಹೀಟ್ ಇತ್ತು ಅಂದ್ರೆ ಅದು ತಗೊಂಡು ಹೀಟ್ ಹೊಟ್ಟೋಗುತ್ತೆ. ಈಗ ಸಮ್ಮರ್ ಬರ್ತಾ ಇದೆ, ಅದ್ಭುತ ಇದು. ನಂಬರ್ 1. ನಂಬರ್ 2, ಈ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್. ಅದರಲ್ಲಿ ನಮಗೆ ಶಕ್ತಿ ಪ್ರೋಟೀನ್ ಬೇಕು. ಈಗ ನಾನು ಹೇಳ್ತೀನಲ್ಲ, ಕೋತಿ ಆಹಾರ ಪದ್ಧತಿನಲ್ಲಿ ಯಾವಾಗಲೂ ಸಹ ಕಡಲೆ ಕಾಳು ಹುರಿದಿರೋ ತಿನ್ಬೇಕು ಅಂತ ಹೇಳ್ತೀನಿ, ಕಡಲೆ ಬೀಜನೂ ತಿನ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ನೀವು ಎಷ್ಟೇ ಡ್ರೈ ಫ್ರೂಟ್ಸ್ ತಿಂದ್ರು ಸಹ, ಎಷ್ಟೇ ಇದು ಏನೋ ಜ್ಯೂಸಸ್ ಕುಡಿದ್ರು, ಫ್ರೂಟ್ಸ್ ಕುಡಿದ್ರು ಸುಸ್ತಾಗ್ತೈತೆ. ಇದು ತಗೊಂಡ್ರೆ ಆಗಲ್ಲ. ಹಾಗಾದ್ರೆ ಅದು ಮಾಡೋದು ನೋಡೋಣ ಸರ್, ತೋರಿಸಿ. ವಂಡರ್ಫುಲ್. ಯಾಕಂದ್ರೆ ನಮಗೆ ಯಾವ ಫುಡ್ ಅಲ್ಲಿ ಪ್ರೋಟೀನ್ ಇದೆ ಗೊತ್ತಿಲ್ಲ. ಹೌದು ಅಲ್ವಾ? ಹೌದು. ಸೊ ಯಾವ್ದು ತಿಂದ್ರೆ ಒಳ್ಳೇದು ಅಂತ ಗೊತ್ತಿಲ್ಲ. ಹೌದು, ಅದನ್ನ ನೋಡ್ಬಿಡೋಣ. ಓಕೆ, ಹಾಗೆ ಇವ್ರ ಮಾತು ಕೇಳೋಣ. ಓಕೆ, ನಮಸ್ಕಾರ. ಸತ್ತು ಪುಡಿ ಯಾವ ರೀತಿ ಮಾಡ್ತಾರೆ ನಮ್ಗೆ ಫಸ್ಟ್ ಟೈಮ್ ಇದು ನೋಡಿ. ಸತ್ತು ಅಂತಂದ್ರೆ ಪೌಡರ್ ಅಂದ್ರೆ, ಸತ್ತು ಅಂದ್ರೆ ಸತ್ವ ಅಂತ ನಾವು ಹೇಳ್ತೀವಲ್ಲ, ಹೌದು, ಅದೇ ರೀತಿ ಹೇಳ್ಬಹುದು. ಇದು ನಾರ್ತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ ತಗೊಳ್ತಾರೆ. ಓಕೆ. ಇದರಲ್ಲಿ ಇಂಪಾರ್ಟೆಂಟು ಪುಟಾಣಿದು ಮಾರ್ಕೆಟಲ್ಲೇ ಸಿಗುತ್ತೆ. ಇದು ಅರೌಂಡ್ 200 ಗ್ರಾಮ್ ಐತೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಕರಿಮೆಣಸು, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅಜ್ವೈನ್, ಓಂಕಾಳು. ಸೊ ಇಷ್ಟು ಹಾಕಿ ಇದನ್ನ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಯಾವಾಗ ಬೇಕು ನಮಗೆ 1 ಟೇಬಲ್ ಸ್ಪೂನ್ ಹಾಕಿ ಕುಟ್ಕೊಂಡ್ರೆ, ಎಸ್ಪೆಷಲಿ ಡಯಟ್ ಮಾಡೋರು, ಇವಾಗ ಅವ್ರಿಗೆ ಶಕ್ತಿನೂ ಬೇಕು, ಹೊಟ್ಟೆನೂ ಕರಗಿಸ್ಬೇಕು ಅಂತ ಟೈಮ್ನಲ್ಲಿ ಇದು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕ್ದ ಎದ್ರಲ್ಲಿ ಹಾಕ್ಬೇಕು ಸರ್? ನೀರಲ್ಲಿ ಒಂದು ಗ್ಲಾಸ್ ಅಲ್ಲಿ. ಅದರಲ್ಲೇ ಸ್ವಲ್ಪ ಇದು ಯಾವುದು ಈರುಳ್ಳಿ ಹಚ್ಚಿದ್ದು ಹಾಕ್ದ. ಅದು ಈರುಳ್ಳಿಗಳು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೊಂಡ್ಬಿಡ್ಬೇಕು ಅದ್ರಲ್ಲಿ ಹಾಕೊಳ್ಳಿ. ಆಮೇಲೆ ಒಂದು ಮೆಣಸಿನಕಾಯಿನೂ ಅರ್ಧ ಮೆಣಸಿನಕಾಯಿನೂ ಸಣ್ಣದ್ ಮಾಡಿ ಹಾಕೊಂಡ, ಒಂದು 1/4 ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ರಸ ಹಾಕೊಂಡ್ಬಿಟ್ಟು. ಇಟ್ಸ್ ಹೈಲಿ ನ್ಯೂಟ್ರಿಷಿಯಸ್. ಇದರಲ್ಲಿ ಪ್ರೋಟೀನು ಮೋರ್ ದೆನ್ 20% ಇದೆ.
ಅಷ್ಟು ಅದು ಈಸಿಲಿ ಡೈಜೆಸ್ಟಬಲ್. ಹಾಂ ಯಾರು ಬೇಕಾದ್ರೂ ಕಿಡ್ನಿ ಪೇಷಂಟ್ ತಗೊಳ್ಬೋದು. ಬಟ್ ಏನಂದ್ರೆ ಕಿಡ್ನಿ ಪೇಷಂಟ್ ನೀರಿನ ಅಂಶ ಜಾಸ್ತಿ ಇದು ಮಾಡಬಾರ್ದು, ನೋಡ್ಕೊಂಡು ತಗೊಳ್ಬೇಕು. ಕ್ಯಾನ್ಸರ್ ಪೇಷಂಟ್ ತಗೊಳ್ಬೋದು, ಮಂಕಿ ಡಯಟ್ ಅಂತ ನಾನು ಹೇಳ್ತೀನಿ. ಯಾವ ಟೈಮಲ್ಲಿ ತಗೋಬೇಕಂತ ನೋಡ್ಬಿಡೋಣ. ಎನಿ ಟೈಮಲ್ಲಿ ತಗೊಳ್ಬೋದು, ಆಯ್ತಾ? ಹೊಟ್ಟೆ ಹಸ್ತಂದ್ರೆ ತಗೊಳ್ಬೋದು. ಈಗ ಮಾಡೋದು ನೋಡೋಣ ಸರ್, ಹಿಂಗೆ ಮಾಡ್ತೀರಿ. ಓಕೆ ನೋಡಿ, ಈಗ ಇದನ್ನ ಒಂದು ಅರ್ಧ ಟೀ ಸ್ಪೂನ್ ಕಡಿಮೆ ಜೀರಿಗೆ ತಗೊಂಡೆ. ಇದು ಅಜ್ವೈನು ಒಂದು ಅರ್ಧ ಟೀ ಸ್ಪೂನ್ ಕಡಿಮೆ ಇದು ತಗೊಂಡೆ. ಆಮೇಲೆ ಕರಿಮೆಣಸು ಒಂದು ಅರ್ಧ ಟೀ ಸ್ಪೂನ್ ಕಡಿಮೆ ಇದು ತಗೊಂಡೆ. ಇವಾಗ ಇದನ್ನು ಉರಿಬೇಕು. ಉರಿದ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿ ಮಿಕ್ಸಲ್ಲಿ ಪೌಡರ್ ಮಾಡೋದು ಅಷ್ಟೇ. ಮೈಕ್ರೋನ್ ಇತ್ತು ಅಂದರೆ ಅದರಲ್ಲಿ 1 minute to 2 minutes ಇಟ್ಟರು ಆಯಿತು. ಎಲ್ಲ ಹುರ್ಕೊಂಡಾಯ್ತು, ಹುರ್ಕೊಂಡಾಯ್ತು. ಇವಾಗ ನೋಡ್ರಿ ಇದು ಹಾಕ್ಕೊಂಡೆ. ಅದರಲ್ಲಿ ಇದು ಉರಿಗಡ್ಲೆನ ಇವಾಗ ಇದನ್ನು ಮಿಕ್ಸ್ ಮಾಡೋದು. ಸೊ ಹಿಂಗಾಗಿದೆ ಸರ್. ಈಗ ಇಷ್ಟು ಸಾಫ್ಟ್ ಆಗಬೇಕು. ಆಗಬೇಕು. ಈಗ ಇದನ್ನ ಜಡಿ ಹಿಡ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರ್ತೈತೆ. ಸತ್ತು ಪೌಡರ್ ಬೇಸಿಗೆ ಕಾಲಕ್ಕೆ, ಈಗ ನಮ್ಮ ಕರ್ನಾಟಕದಲ್ಲೂ ಅದು ಬೇಸಿಗೆ ಕಾಲಕ್ಕೆ ತಂಪು ಕೂಡ. ತಂಪು ಕೂಡ. ಆಮೇಲೆ ಎಲ್ಲ ಇದೆಯಲ್ಲ, ಕರಿಮೆಣಸಿನ ಇದೆ, ಅದರಲ್ಲೂ ಮೆಡಿಸಿನ್ ವ್ಯಾಲ್ಯೂ ಇದೆ. ಆಮೇಲೆ ಇದು ಜೀರಾದಲ್ಲಿ, ಅಜ್ವೈನಲ್ಲಿ ಮತ್ತೆ ಎಲ್ಲ ಇದೆ. ಅದಾದ್ಮೇಲೆ ಇವಾಗ ಅದಕ್ಕೆ ಈರುಳ್ಳಿ ಹಾಕ್ತಿವಿ, ಆಮೇಲೆ ಇದು ನಿಂಬೆಹಣ್ಣು ಹಾಕ್ತಿವಿ. ಸೊ ಅದೆಲ್ಲದನ್ನ ಆಟೋಮ್ಯಾಟಿಕ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಬಿಡೋಣ. ಎಸ್ ಸರ್. ನೋಡಿ ಈಗ ಒಂದು ಪೋರ್ಷನ್ನು 1 ಗ್ಲಾಸ್ಗೆ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ತಗೊಂಡೆ. ಓಕೆ. ಆಮೇಲೆ ಇದಕ್ಕೆ ಇದು ಸಣ್ಣ ಸ್ಪೂನ್ ಆಯಿತು, ದೊಡ್ಡ ಸ್ಪೂನ್ ತೋರಿಸಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದರಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡೆ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ. ಇದು ಟ್ರೆಡಿಷ್ನಲಿ ಹಾಕ್ತಾರೆ. ಅದಾದ್ಮೇಲೆ ನಿಂಬೆಹಣ್ಣು. ಈರುಳ್ಳಿ ನಿಂಬೆಹಣ್ಣು ತಂಪು, ಒಂದು ಸ್ವಲ್ಪ ನಿಂಬೆಹಣ್ಣು. ಓ ಸೂಪರ್. ಅರ್ಧ ಆಯ್ತಲ್ಲ. ಆಯಿತು. ಸೊ ನೋಡಿ, ಇದು ಟ್ರೆಡಿಷ್ನಲಿ ಸತ್ತು ಪೌಡರ್. ಅರ್ಧ ಗ್ಲಾಸ್ ಮಾಡಿದೆ. ಸೊ ನೀವು ಟೇಸ್ಟ್ ಮಾಡಿ ಸರ್. 2 ಗ್ಲಾಸ್ ಅಂದ್ರೆ 1 ಗ್ಲಾಸಲ್ಲಿ 2 ಮಾಡಿದ್ರಿ. ಬೈಟು ಮಾಡಿದೆ ನಿಮಗೂ ನಮಗೆ. ಯಾಕೆಂದ್ರೆ ನೀವು ಟೇಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತ. ಸರ್ ನಾವು ಕೂಡ ಒಂದು ರೌಂಡು ಬಿಹಾರ, ಉತ್ತರ ಪ್ರದೇಶ ಹೋಗ್ಬಿಡೋಣ. ಇದನ್ನು ಟೇಸ್ಟ್ ಮಾಡಿ. ಚಿಯರ್ಸ್. ಇದನ್ನು ಮಧ್ಯಾಹ್ನ ಹೊತ್ತು ಬಿಸಿಲಲ್ಲಿ ಮಟ್ಟ ಮಧ್ಯಾಹ್ನ ಅಂತಾರಲ್ಲ ಗೊತ್ತಾ, 2 ಗಂಟೆಯಿಂದ 4 ಗಂಟೆ ಆ ಟೈಮ್ನಾಗ ಒಂದು ಕುಡಿದ್ರೆ ಕೂಲೆಂಟ್, ಬಾಡಿ ಕೂಲೆಂಟ್. ಸೂಪರ್. ಅದ್ರಲ್ಲಿ 1 ಟೇಬಲ್ ಸ್ಪೂನ್ ಹಾಕೋದು ಪೌಡ್ರು, 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಎಷ್ಟು ಬೇಕಷ್ಟು ಹಾಕೊಳ್ಳಿ. ಹೌದೇ, ನೀವು ಹೇಳಿದ್ರಲ್ಲ ಕ್ಯಾಬೇಜು ವಿತ್ ಮೊಸರು ಸ್ಟಮಕ್ ಏನೋ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ತಗೊಂಡ ತಕ್ಷಣ ಅದು ಹೊರಟೋಯ್ತು ಅಂತ ಹೇಳಿದ್ರೆ ನನಗೆ ಅವತ್ತು ಶೂಟಿಂಗ್ ದಿನ ಒಂಥರ ಹೊಟ್ಟೆ ಉಬ್ರ ಅಂತಾರಲ್ಲ, ಬ್ಲೋಟಿಂಗ್, ಅದು ಕೂಡ ಹೋಗ್ಬಿಡ್ತದೆ. ಅದು ಕೋಸ್ಪಲ್ಯ ನಮ್ದು ಎಪಿಸೋಡ್ ಇದೆ ಹೋದ ಸಂಡೆ. ಇದು ಸೂಪರ್ ಆಗಿದೆ. ಸರ್, ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಡಿಸ್ಕಷನ್ ಒಟ್ಟಿಗೆ ಒಂದು ಇದು ರೆಸಿಪಿ. ನಮಸ್ಕಾರ. ಸುಭಾಷ್ గారు, మీరు 1 month ట్రీట్మెంట్ తీసుకున్నారు మా దగ్గర, అదే కదా డయాబెటీస్ కి. మీది HbA1c అంతా రెడ్యూస్ అయింది. సో ఇప్పుడు చెప్పండి, బాడీలో ఏమేమి చేంజెస్ అయింది? మీరు ఇక్కడ వచ్చినప్పుడు ఎట్లా, ఇప్పుడు వచ్చినోడు మనిషి అంతా దప్పం బరువు ఉంటుంది సార్. బరువు అంటే నా బాడీ నాకే తక్కువనే కైతాండు. ఒక పారాడాలో అంటే ఎందుకు పారాడాలో, ఎందుకు పని చెయ్యాలో, ఒక లేజీనెస్ గా ఉండింది. కానీ ఇక్కడ వచ్చినాక నేను ఇవి తీసుకున్నాక, డ్రింక్స్ అవి వాడినాక చాలానే ఆరాంగా ఉంటుంది. డయాబెటీస్ ఎప్పటి నుంచి? డయాబెటీస్ వచ్చేసి 3 years సార్. అది నువ్వు ఇక్కడ నాకు గడ్డ ఏంటి ఆపరేషన్ చేసినాడు, అప్పుడు తెలిసింది. అది అంటే బీజింగ్ వచ్చింది సార్ అన్నమాట. ఆ బీజింగ్ కి ఒక ఇంజెక్షన్ ఇస్తామమ్మా, వాళ్ళు చెప్పినారు, పాపం ఫస్ట్ చెప్పినారు దీని నుంచి సైడ్ ఎఫెక్ట్ వస్తుంది, ఏం వస్తుంది అనేది మనకు తెలియదు అని చెప్పారు సార్. అది ఆపరేషన్ అప్పుడు ఏం చెప్పినారంటే, వీళ్ళు 6 months అయిందమ్మా నీకు స్టార్ట్ అయ్యి ఉన్నారు. కానీ నాకు ఆ ఫీలింగ్స్ కానీ దాని నుంచి స్ట్రైన్ కానీ ఏమి అనిపిస్తాం లేదు సార్.
అమేజింగ్ రిజల్ట్ సార్, అమేజింగ్ రిజల్ట్ సార్. మొదలు వాళ్ళు కూర్చోనకి లేదు, నాకు ఈ సర్వైకల్ ప్రాబ్లమ్ ఉంది సార్. ప్రాబ్లమ్స్ ఉంది. ఆ పెయిన్ డైలీ మసాజ్ చేసిండే వాడికి, చేయకుండా నేను నిద్రపోతా ఉండలేదు సార్. నిద్రపోతా ఉండలేదు మసాజ్ చేయకుండా. అసలు నాకు నిద్ర అనేది స్పైనల్ స్పాండిసిస్ వాళ్ళది ఉంది సార్, అది డైలీ మసాజ్ చేయకపోయి ఉంటే వాళ్ళు డైలీ నిద్రపోతా ఉండలేదు. అయితే అది ఎట్లా వచ్చిందంటే రిజల్ట్ 4th డేకే వచ్చింది సార్. 4th డేకి వచ్చింది. షుగర్ అంతే, బీపీ అంతే. ఇంకా సో ఇది స్పైనల్ అది పెయిన్ అంతా లేనే లేదు. పొద్దున్నే లేస్తేనే వాళ్ళకి హెడేక్ బెల్ట్ లేకపోతే ప్రయాణం చేసాక అయితే ఉండలేదు సార్. ఇది బెల్ట్ నెక్ బెల్ట్ వేసుకోకుండా ఉంది వాళ్ళకి, జల్దీ చేసాక అవుతుండేది. పెళ్లికి ముందు నుంచి ఉండింది సార్, 40-45 ఇయర్స్ నుంచి ఉంది అంటే సార్. 45 years మైగ్రేన్ అవును 3 days to 1 week పోయింది. పోయింది సార్. ఎక్సలెంట్. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.